ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಇಂದ ಮಹಾಮಂಡಲೇಶ್ವರಾದ ಮಮತಾ ಕುಲಕರ್ಣಿ ಅವರ ಮೇಲಿರುವ ಆರೋಪವೆಂದರೆ ಇವರಿಗೆ ಇವರ ಸಕ್ಸಸ್ ತಲೆಗೆ ಏರಿತ್ತು ಎಂಬುದು. ನೋಡಿ, ನೀವು ಹೇಳ್ತೀರಾ ಆವಾಗಿಂದ ನೀವು ಫಿಲ್ಮಲ್ಲಿದ್ದಾಗ್ಲೂ ನೀವು ಧಾರ್ಮಿಕರಾಗಿದ್ರಿ ಅಂತ. ಆದರೆ ಧಾರ್ಮಿಕ ಪ್ರವೃತ್ತಿಯ ಜನ ಏನಿರ್ತಾರೆ ಅವರಿಗೆ ತುಂಬಾ ಸಂಯಮ ಇರುತ್ತೆ, ಅವರಿಗೆ ಕೋಪ ಕಮ್ಮಿ ಇರುತ್ತೆ, ಅಹಂಕಾರ ಕಮ್ಮಿ ಇರುತ್ತೆ. ಆದರೆ ನಾನು ನಿಮಗೆ ಸುಮಾರು ಉದಾಹರಣೆಗಳನ್ನು ಕೊಡಬಲ್ಲೆ. ಅಂದರೆ ನಿಮಗೆ ಸೌಂದರ್ಯದ ಬಗ್ಗೆ ಜಂಬ ಇದೆ. ಸೊ ನೀವು ಹೇಳಿದ್ರಿ ರೇಖಾ ಮತ್ತೆ ಶ್ರೀದೇವಿ ಇವರು ಕಾಸ್ಮೆಟಿಕ್ ಬ್ಯೂಟಿಗಳು, ಅಸ್ಲಿ ಬ್ಯೂಟಿ ನಾನೇ ಅಂತ. ಅಯ್ಯೋ, ಇಲ್ಲ ಇಲ್ಲ, ಇದು ಖಂಡಿತ ಖಂಡಿತವಾಗಿ ತಪ್ಪು. ಎಲ್ಲಿಂದ ಎತ್ಕೊಂಡ್ ಬಂದ್ರಿ ನೀವಿದನ್ನೆಲ್ಲ? ಏನಾಗಿತ್ತು ಗೊತ್ತಾ ನಿಮ್ಗೆ? ವಿ ಯೂಸ್ ಟು ಹ್ಯಾವ್ ದಟ್ ಸ್ಟಾರ್ ಡಸ್ಟ್ ಸಿನಿಬ್ಲಿಟ್ಸ್. ಮತ್ತೆ ತುಂಬಾ ಕಾಂಟ್ರವರ್ಸಿಸ್ ಆಗ್ತಿತ್ತು ಅವಾಗ ಒಂದ್ ಕಾಂಟ್ರವರ್ಸಿನಲ್ಲಿ ಸಿನಿಬ್ಲಿಟ್ಸ್ ಆಯ್ತು. ಮತ್ತೆ ನಾನು ಆ ಪತ್ರಕರ್ತನ ಹೆಸರು ತಗೊಳಕ್ ಇಷ್ಟಪಡೋದಿಲ್ಲ. ಆದ್ರೆ ಇವ್ರುಗಳು ಏನ್ ಮಾಡ್ತಿದ್ರು ಅಂದ್ರೆ, ಅವ್ರಿಗೆ ಯಾವ್ದೋ ವ್ಯಕ್ತಿಯ ಶತ್ರುತ್ವ ಇತ್ತು ಆ ಸ್ಟಾರ್ ಜೊತೆ. ಸೊ ಅವ್ರಿಗೆ ಧೈರ್ಯ ಇರ್ಲಿಲ್ಲ, ಸೊ ಅವ್ರಿಗೆ ಹೇಳಕ್ ಧೈರ್ಯ ಇರ್ಲಿಲ್ಲ. ಮತ್ತೆ ಅವ್ರು ಬರೆಯೋದು ಮಮತಾ ಹೇಳ್ತಿದ್ಲು ರೇಖಾ ನಾಲಾಯಕ್ ಅಂತ. ಸೊ ಐ ಆಮ್ ಟೆಲ್ಲಿಂಗ್ ಯು, ಹೀಗಾಯ್ತು ಒಂದ್ಸಲ ನನ್ ಜೊತೆ. ಸೊ ಪಟ್ ಅಂತ ನಾನು ಫೋನ್ ಮಾಡಿ ರೇಖಾಜಿ ಹತ್ರ ಮಾತಾಡ್ದೆ. ಈಗ 5 ದಿನ ಆದ್ಮೇಲೆ ನಂದೊಂದು ಇಂಟರ್ವ್ಯೂ ಬರುತ್ತೆ ಸಿನಿಬ್ಲಿಟ್ಸ್ ಅಲ್ಲಿ. ಮತ್ತೆ ಅದ್ರಲ್ಲಿ ಏನೇ ಬರ್ದಿದ್ರು ಅದು ನಾನ್ ಹೇಳಿರೋದಲ್ಲ. ಸೊ ಅವ್ರು ಕೇಳಿದ್ರು, ಯಾರ ಪತ್ರಕರ್ತ? ನಾನು ಅವನ್ ಹೆಸರು ಹೇಳಲಿಲ್ಲ. ನಾನಂದೆ XYZ. ಆದ್ರೆ ಆ ಲೈನ್ಸ್ ನಂದಲ್ವೇ ಅಲ್ಲ. ಅವ್ರಂದ್ರು, ಮಮತಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಸೊ ಡೋಂಟ್ ಟೇಕ್ ಇಟ್ ಪರ್ಸನಲಿ ಅಂತ. ಇನ್ನೊಂದಿನ ಕಜೋಲ್, ನಾನು ಕರಣ್ ಅರ್ಜುನ್ ಶೂಟಿಂಗ್ ಮಾಡ್ತಿದ್ದಾಗ ಅವಳು ಬಂದ್ಲು. ಧಡಾಧಡ್ ಅಂತ ಮೇಕಪ್ ರೂಮ್ಗೆ ಧಡಾಧಡ್ ಅಂತ ಬಂದು, ಮ್ಯಾಮ್ ಕಜೋಲ್ ಬಂದಿದ್ದಾರೆ, ನಾನ್ ಬಾಗ್ಲು ತೆಗ್ದೆ. I said, hey Kajol, what is it? No, I'm getting one interview. People have written that I'm jealousy of you and I'm having an insecurity about you. And I said, okay. I have not said that. I said, okay. Okay. ಮತ್ ಹೊರಟೋದ್ಲು. ಸೊ ಅವಾಗ ಈ ಮ್ಯಾಗಝಿನ್ ಏನಿತ್ತು, ಅವಳಿಗೂ ಎಲ್ಲ ಮಧ್ಯೆ ಬೆಂಕಿ ಹಾಕಕ್ ಶುರು ಮಾಡ್ಬಿಟ್ರು. ಅವ್ರಿಗೆ ಬೇಕಿದ್ದಿದ್ದು ಏನಾದ್ರೂ ಸ್ಪೈಸಿ ಟು ಪುಟ್ ಆನ್ ದ ಕವರ್. ಅವರಿಗೆ ನನ್ನನ್ನ ಕವರ್ ಮೇಲೆ ಹಾಕ್ಬೇಕಿರ್ತಿತ್ತು. ಅವರು ಮೊದ್ಲೇ ಚೂಸ್ ಮಾಡ್ತಿದ್ರು, ರೇಖಾಜಿನ ಕವರ್ ಮೇಲೆ ಹಾಕ್ಬೇಕು, ಮತ್ತೆ ಮಮತಾನು ಕವರ್ ಮೇಲೆ. ಇವ್ರ ಮಧ್ಯೆ ಹೇಗೆ ಇನ್ನೊಂದು ಸುದ್ದಿ ತುಂಬಾ ಪಬ್ಲಿಷ್ ಆಗ್ತಿತ್ತು. ನೀವು ಸುಲ್ತಾನ ಬ್ರುನೇಯಿಗೆ ತುಂಬಾ ಹತ್ರ ಇದ್ರಿ, ಅವ್ರು ನೋಡೋದಕ್ಕೆ ಹೋಗ್ತಿದ್ರಿ, ಅದ್ರ ಬಗ್ಗೆ ಸುಮಾರು ಮಾತುಗಳು ನಡೀತಾ ಇತ್ತು. ಇಲ್ಲ, ಅದೇನಾಗಿತ್ತು ಅಂತಂದ್ರೆ, ನಾವು 12 ಟೂರ್ಸ್ ಹೋಗಿದ್ವಿ, ಶಾರುಖ್, ಅಮೀರ್ ಮತ್ತೆ ನಾನು. ಮತ್ತೆ ಅವಾಗ ನಾನು ಲಂಡನ್ನಲ್ಲಿದ್ದೆ, ಹಿಲ್ಟನ್ ಹೋಟೆಲ್ನಲ್ಲಿ ಉಳ್ಕೊಂಡಿದ್ವಿ, ಮೊರಾನಿಸ್ ಬ್ರದರ್ಸ್. ಮತ್ತೆ ಒಂದಿನ ಈವ್ನಿಂಗು ಫರತ್ ಹುಸೇನ್ ಅಂತ ಬಂದಿದ್ರು. ಅವರು 12 ಶೋಸ್ಗೆ ಮೇನ್ ಅವರೇನೆ, ಆರ್ಗನೈಸರ್ಸ್ ಕೂಡ ಹೌದು. ಅವರು ಬಾಗ್ಲನ್ನ ತಟ್ಟಿದ್ರು, ಮತ್ತೆ ಹೇಳಿದ್ರು, ದರ್ ಇಸ್ ಪ್ರಿನ್ಸೆಸ್ ಹಮೀದಾ ಅಂಡ್ ಶಿ ವಾಂಟ್ಸ್ ಟು ಸಿ ಯು. ಪ್ರಿನ್ಸೆಸ್ ಹಮೀದಾ ಸುಲ್ತಾನ್ ಆಫ್ ಬ್ರುನೇಲಿ ಮಗಳು, ಮತ್ತೆ ಅವಳು ನಿಮ್ಮ ದೊಡ್ಡ ಫ್ಯಾನು. ಮತ್ತೆ ಅವಳು ಡಾರ್ಚೆಸ್ಟರ್ ಹೋಟೆಲ್ನಲ್ಲಿ ಇಳ್ಕೊಂಡಿದ್ದಾಳೆ. ಸೊ ಅವಳು ನಿಮ್ಮನ್ನ ನೋಡಕ್ ಇಷ್ಟಪಡ್ತಾಳೆ. ಸೊ ನಾನಂದೆ, ಈ ಪ್ರಿನ್ಸೆಸ್ಗೆ ಅವಳಿಗೆ ಹೇಳಿ ನನ್ನನ್ನು ಭೇಟಿ ಮಾಡಕ್ಕೆ. ವೈ ಶುಡ್ ಐ ಗೋ ಟು ಸಿ ಹರ್? ಸೊ ಫರತ್ ಸೇಸ್, ಮಮತಾ ಶಟ್ ಅಪ್. ಅವ್ರಂದ್ರು, ಯು ಕಾಂಟ್ ಹೋಲ್ಡ್, ಶೀಸ್ ಅ ಸ್ಮಾಲ್ ಗರ್ಲ್. ಬಿಕಾಸ್ ಶೀಸ್ ಅ ವೆರಿ ಸ್ಮಾಲ್ ಗರ್ಲ್. ನಾನನ್ಕೊಂಡೆ ಅವಳು ಯಾರೋ ಕ್ವೀನು ಗೀನು ಏಕ್ದಮ್ ಹಂಗೆ ಥ್ರೋನ್ ಮೇಲೆ ಕೂತ್ಕೊಂಡು ಕರೀತಾಳೆ ಅಂತ ನನ್ಗನ್ನಿಸ್ತು. ಮತ್ತೆ ನಾವು ಡಾರ್ಚೆಸ್ಟರ್ ಹೋಟೆಲ್ಗೆ ಹೋದ್ವಿ. ಆ ಇಡೀ ಡಾರ್ಚೆಸ್ಟರ್ ಹೋಟೆಲ್ ಅವ್ರಿಗೆ ಸೇರಿದ್ದು. ಮತ್ತೆ ಅದ್ರ 3 ಫ್ಲೋರ್ಸ್ನಲ್ಲೂ ಅವರು ವಾಸ ಮಾಡ್ತಿದ್ರು. ಸೊ ಮೇಲ್ ಹೋದೆ, ಅವಳು ಏಕ್ದಮ್ ಡೌನ್ ಟು ಅರ್ತ್ ಪ್ರಿನ್ಸೆಸ್. ಅವಳು ನೆಲದ ಮೇಲೆ ಕೂತ್ಕೊಂಡು, ಒಂದು ಮ್ಯಾಟ್ ಮೇಲೆ ಕೂತ್ಕೊಂಡು ಆರ್ಫನ್ಸ್ ಮಕ್ಕಳನ್ನೆಲ್ಲ ತನ್ ಜೊತೆ ಇಟ್ಕೊಂಡು ಆಟ ಆಡ್ತಿದ್ಲು. ಸೊ ಅದಾದ್ಮೇಲೆ ಅವ್ರು ನನ್ಗೆ, ಅವಳದು ಬರ್ಡೇ ಇತ್ತು ಹಮೀದಾದು ಬ್ರೂನಾದಲ್ಲಿ. ಸೊ ಅದಕ್ಕವಳು ನನ್ನನ್ನ ಕರೆದ್ಲು. ಅಂದ್ರೆ, ಮಮತಾ, ಕ್ಯಾನ್ ಯು ಕಮ್ ಟು ಮೈ ಬರ್ಡೇ? ಇಟ್ಸ್ ಇನ್ ಬ್ರುನೈ ಅಂತ. ಸೊ ಐ ಸೆಡ್, ಓಕೆ, ಐಲ್ ಕಮ್ ಅಂಡ್ ಹ್ಯಾವ್ ನೋ ಪ್ರಾಬ್ಲಮ್. ಬ್ರುನೈಗೆ ಹೋದೆ. ಅವರು ಪ್ರಪಂಚದ ಅತ್ಯಂತ ರಿಚೆಸ್ಟ್ ಜನಗಳಲ್ಲಿ ಒಬ್ರಂತೆ. ಅವಾಗಂತೂ ಹಿ ವಾಸ್ ದ ರಿಚೆಸ್ಟ್ ಮ್ಯಾನ್. ಸುಲ್ತಾನ್ ಆಫ್ ಬ್ರುನೈ. ಆಲ್ ಬರ್ಡೇಗೆ 5000 ಡಿಗ್ನಿಟರೀಸ್ ಇದ್ರು. ಯಾರ್ಯಾರು ಮೈಕಲ್ ಜಾಕ್ಸನ್ ನಿಂದ ಹಿಡಿದು ತುಂಬಾ ಜನ ಪರ್ಫಾರ್ಮೆನ್ಸ್ ಕೊಟ್ರು. ನಾವೆಲ್ಲರೂ ಒಂದೇ ಟೇಬಲ್ ನಲ್ಲಿ ಕೂತಿದ್ವಿ.
ಸೊ ಇಂಥ ವಿಷಯಗಳ ಬಗ್ಗೆ ಜಂಬ ಇತ್ತಾ ನಿಮ್ಗೆ, ಆರೋಗ್ಯನ್ಸ್ ಇತ್ತ ಆಗ? ಅಯ್ಯೋ ಇಲ್ಲ ಹಂಗೆಲ್ಲ ಏನೂ ಇರ್ಲಿಲ್ಲ. ನಾನ್ ಇದುವರೆಗೂ ಯಾರಿಗೂ ಇವೆಲ್ಲ ಹೇಳೇ ಇಲ್ಲ. ಯಾಕಂದ್ರೆ ತುಂಬಾ ಜನ ಇದ್ದಾರೆ. ಅಮಿಷಾ ಪಟೇಲ್ ಅವ್ರು ಹೇಳಿದ್ರು ಮಾರಿಷಸ್ ಅಲ್ಲಿ ಅವಳು ನನಗೆ ಕೆಟ್ಟ ಮಾತು ಬೈದ್ಲು, ಜಗಳ ಆಡಿದ್ಲು, ಹೊಡೆದಾಟ ಎಲ್ಲ ಆಯ್ತು ಅಂತ. ಆಕ್ಚುಲಿ ಅದೇನಾಯ್ತು ಅಂದ್ರೆ, ಅದು ನಮ್ದೊಂದು ಆಡ್ ಶೂಟಿಂಗ್ ನಡೀತಾ ಇತ್ತು. ಒಂದು 5-6 ದಿನ ಮತ್ತೆ ಸಂಜೆ ಒಂದ್ ಹೊತ್ತಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡಿದ್ವಿ ಊಟ ಮಾಡಕ್ಕೆ ಅಂತ. ಒಂದ್ ಬಫೆ ಇತ್ತು. ಅಂಡ್ there was only one non-veg item kept and there was no label for the item. ಸೊ ನಾನ್ ಅದನ್ನ ಹಾಕೊಂಡೆ, ನಾನ್-ವೆಜ್ನ. ಮತ್ ನಾನ್ ಅದನ್ನ ತಿಂತಾ ಇದ್ದೆ. ಮತ್ತೆ ಮಿಸ್ಟರ್ ಬಜಾಜ್ ನನ್ ಸೈಡಲ್ ಕೂತಿದ್ರು. ಮತ್ ನಾನು ಒಂದ್ ಕಡೆಯಿಂದ ಅಗಿತಾ ಇದ್ದೆ, ಅಗ್ಯಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಆದ್ರೆ ಬ್ರೇಕೇ ಆಗ್ತಿರ್ಲಿಲ್ಲ. ಸೊ ನಾನ್ ಕೇಳ್ದೆ ಬಜಾಜ್ಜಿ, ಅಂಡ್ ದಟ್ ವಾಸ್ ದ ಓನ್ಲಿ ಒನ್ ನಾನ್-ವೆಜ್ ಕೆಪ್ಟ್. ಸೊ ನಾನ್ ಕೇಳ್ದೆ, ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಟೆಲ್ ಮೀ ವಾಟ್ ಇಸ್ ದಟ್ ಮೀಟ್? ನನ್ಗನ್ನಿಸ್ತು ಹಳೇದು ಅಂತ. ಅದಕ್ಕೆ ಅದು ಇಟ್ಸ್ ನಾಟ್ ಗೆಟಿಂಗ್ ಬ್ರಿಟನ್ ಪ್ರಾಪರ್ಲಿ ಅಂತ ಅಂದೆ. ಸೊ ಅವ್ರು ನನ್ಗೆ ಹೇಳಿದ್ರು ಇದು ಡಿಯರ್ ಮೀಟ್ ಅಂತ. ಸೊ ನಾನಂದೆ ಡಿಯರ್ ಮೀಟ್? ಸೊ ನಾನಂದೆ ಬಜಾಜಿ ನೀವೊಂದ್ ಕೆಲ್ಸ ಮಾಡ್ಬೇಕು, ಅದ್ರ ಮೇಲೆ ಲೇಬಲ್ ಹಾಕ್ಬೇಕು. ಜನ ಚಿಕನ್ ತಿಂತಾರೆ, ಮಟನ್ ತಿಂತಾರೆ, ಡಿಯರ್ ಮೀಟ್ ಯಾರ್ ತಿಂತಾರೆ? ಅವ್ರಂದ್ರು ಕ್ಯಾನ್ ಯು ಪುಟ್ ಲೇಬಲ್ ಫಾರ್ ದ ನೆಕ್ಸ್ಟ್ ಟೈಮ್? ಅಂಡ್ ಐ ಟೋಲ್ಡ್ ಹಿಮ್ ಸೋ ಸಾಫ್ಟ್ಲಿ, ಐ ಸೆಡ್ ಪುಟ್ ಡಿಯರ್. ಇವಳು ಮುಂದೆ ಇದ್ಲು, ಯಾರೋ ಹೊಸ ಹುಡುಗಿ ಇವಳು. ನಂಗಂತೂ ಗೊತ್ತೇ ಇರ್ಲಿಲ್ಲ ಅಮಿಷಾ ಪಟೇಲ್ ಇವಳು ಅಂತ. Oh my God, you celebrities are so pricey, so high. You are making controversy. You are making issue of the deer meat. ಸೊ ನಾನು ಅವಳಿಗೇನು ಹೇಳಲಿಲ್ಲ. ನಾನು ಅವಳಿಗೆ ಸುಮ್ನೆ ಒಂದ್ ಲುಕ್ ಕೊಟ್ಟೆ. ಇವಳು ಯಾರವಳು ನಮ್ಮಿಬ್ರು ಮಧ್ಯ ಬರಕ್ಕೆ ಅಂತ. ಇಟ್ಸ್ ಲೈಕ್ ರಾಕೇಶ್ ರೋಷನ್ ಅಂಡ್ ಶಾರುಖ್ ಕೂಡ ಏನೋ ಮಾತಾಡ್ತಿದ್ದಾರೆ. ಮತ್ತೆ ಮೂರನೇವ್ರು ಯಾರೋ, ಅವ್ರಿನ್ನು ಬಾಲಿವುಡ್ಗೆ ಕಾಲೇ ಇಟ್ಟಿಲ್ಲ. ಅವ್ರ ಮಧ್ಯೆ ಮಾತಾಡಿದ್ರೆ ಸೊ ಎಂತ ಫೀಲಿಂಗ್ ಇರತ್ ಹೇಳಿ? ಒಂದ್ ವೇಳೆ ಶಾರುಖ್ ಖಾನ್ ಮತ್ತೆ ರಾಕೇಶ್ ರೋಷನ್ ಮಾತಾಡಿದ್ರೆ ಅವಾಗ ಯಾವುದೇ ಅಸ್ತಿತ್ವ ಇರಲ್ಲ, ಯಾವ ಸ್ಟ್ಯಾಂಡಿಂಗೂ ಇಲ್ಲ ನಂದು. ಮತ್ತೆ ನಾವಿಬ್ರು ಮಧ್ಯದಲ್ಲಿ ಬಂದ್ಬಿಟ್ರೆ ಅದು ಯಾವ ಇಶ್ಯೂನಲ್ಲೂ ನನ್ಗೆ ಯಾವುದೇ. ನೀವು ಅವ್ರಿಗೆ ಹೇಳಿದ್ರಂತೆ ನಿನಗೇನ್ ಯೋಗ್ಯತೆ ಇದೆ, ನನ್ನ ಫೀಸ್ 15 ಲಕ್ಷ ಇದು ಇದೆ, ನಾನ್ ನಿಂದು 1 ಹೇಳಿದ್ದಲ್ಲ. ಲಕ್ಷ ಅಂತ. ಇದು ನನ್ನ ಸೆಕ್ರೆಟರಿ ಏನಂದ್ಲು. ಅವಾಗ ಅವಳು ಹೇಳಿದ್ಲು ಹೂ ಆರ್ ಯು? ಆಗ ಅವಳು ಏನಂದ್ಲು ಅಂತ ನನಗ್ ಗೊತ್ತಿಲ್ಲ. ಸೊ ನಾನು ಏನು ಹೇಳಿಲ್ಲ ಅವಳಿಗೆ. ಇವಳು ಏನ್ ಹೇಳಿದ್ಲು ಏನು ಹೇಳಲಿಲ್ಲ ಅಂತೆಲ್ಲ ಇದು ಅವರಿಬ್ರು ಮಧ್ಯದ ವಿಷಯ. ಇದು ಶಿ ಸೆಡ್ ಯು ಸ್ಟೇ ಅವೇ, ಇಟ್ಸ್ ನಾಟ್ ಅ ಕಾನ್ವರ್ಸೇಷನ್ ಬಿಟ್ವೀನ್. ತುಂಬಾ ದೊಡ್ಡ ಕಾಂಟ್ರವರ್ಸಿ ಮತ್ತೆ ತುಂಬಾ ದೊಡ್ಡ ಆರೋಗ್ಯನ್ಸಿನ ಘಟನೆಯಾಗಿದ್ದು ರಾಜ್ಕುಮಾರ್ ಸಂತೋಷಿ ಅವ್ರ ಜೊತೆ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಹೌದು ನನಗೆ ಮಮತಾ ಅಂಡರ್ ವರ್ಲ್ಡ್ ಇಂದ ದಾವೂದ್ ಇಬ್ರಾಹಿಂ ಇಂದ ಬೆದರಿಕೆ ಹಾಕ್ಸಿದ್ಲು ಅಂತ. ಇಲ್ಲ ನನ್ಗೂ ಅಂಡರ್ ವರ್ಲ್ಡ್ಗೂ ಯಾವುದೇ ತರ ಸಂಬಂಧ ಇಲ್ಲ. ಸೊ ದಾವೂದು ನಾನು ಯಾವತ್ತು ಭೇಟಿ ಮಾಡಿಲ್ಲ. ಒಂದ್ ಕಡೆ ಇನ್ನೂ ಒಂದು ಬರೆದಿದ್ರು, ಮಮತಾ ಕುಲಕರ್ಣಿ ಆರೋಪ ಮಾಡ್ತಿದ್ದಾಳೆ ರಾಜ್ಕುಮಾರ್ ಸಂತೋಷಿ ಸೆಕ್ಷುವಲ್ ಫೇವರ್ ಕೇಳಿದ್ರು ಅಂತ, ರೋಲ್ ಬದಲಾಗಿ. ನೋಡಿ, ಇದು ಬಾಲಿವುಡ್ ಇಂಡಸ್ಟ್ರಿ, ಓಕೆ? ಇಲ್ಲಿ ಈ ಥರದ್ದೆಲ್ಲ ನಡೀತಾನೆ ಇರುತ್ತೆ. ಈಗ ನಾನು ಇಷ್ಟು ವರ್ಷ ಧ್ಯಾನದಲ್ಲಿದ್ದಿದ್ರಿಂದ ಈಗ ನಾನು ತಿಂಗಳಾನ್ಗಟ್ಲೆ ಶೂಟಿಂಗ್ ಹೋಗೋದೆಲ್ಲ ಅಷ್ಟು ಸ್ವಾಭಾವಿಕ ಅಲ್ಲ. ಇಲ್ಲಿ ಹಾಗೆಲ್ಲ ನೀವು ಒಬ್ರನ್ನೊಬ್ರು ಇಷ್ಟಪಡೋದು ಪಡ್ದೇ ಇರೋದು ಅವೆಲ್ಲ ಆಗೋದಿಲ್ಲ. ಅದ್ ಆಗ್ಲೇಬೇಕು ಅಂತೇನಿಲ್ಲ. ಮತ್ತೆ ಬಹುಶಃ ಇಷ್ಟ ಆಗಿದ್ರೂ ಆಗ್ಬೋದು. ಸೊ ಇಟ್ಸ್ ಅ ವೆರಿ ನಾರ್ಮಲ್ ಥಿಂಗ್. ಪಬ್ಲಿಕ್ ಇಂದ ಒಂದೆರಡು ಪ್ರಶ್ನೆ ತಗೋಬೋದಾ? ಸಾಧ್ವಿ ಆಗುವಂತಹ ನಿರ್ಧಾರನ ನೀವು ಮೆಂಟಲ್ ಪೀಸಿಗೆ ತಗೊಂಡ್ರಾ? ನಿಮ್ಮ ತುಂಬಾ ಇಂಟರ್ವ್ಯೂಗಳಲ್ಲಿ ನಾವು ನೋಡಿದೀವಿ, ಕೇಳಿದೀವಿ. ನಿಮ್ ಪ್ರೊಫೆಷನಲ್ ಲೈಫು ತುಂಬಾ ಸಕ್ಸಸ್ಫುಲ್ ಆಗಿತ್ತು, ಆದ್ರೆ ಪರ್ಸನಲ್ ಲೈಫು ಸ್ವಲ್ಪ ಅನ್ಲಕ್ಕಿ ಫ್ಯಾಕ್ಟರ್ಸ್ ಇತ್ತಲ್ವಾ? ಹಾಗೆ ಇರೋದಲ್ವಾ? ಒಂದಲ್ಲ ಒಂದ್ ಕಡೆ ಏಟ್ ಬೀಳ್ಲೇಬೇಕು. ಆಗ್ಲೇ ಒಬ್ಬ ಮನುಷ್ಯ ಹೇಳೋದು ತುಂಬಾ ಆಗೋಯ್ತು, ಇದನ್ನು ನೋಡ್ಬಿಟ್ಟೆ, ಈಗ ಭಗವಂತ ನೋಡೋಣ ಅಂತ. ಸೊ ಈಗ ಇನ್ನೂ ಪರ್ಸನಲ್ ಲೈಫ್ ಉಳಿದಿದ್ಯಾ ಅಥವಾ ಉಳಿದಿಲ್ವಾ? ಏನು ಉಳ್ದಿಲ್ಲ ನಂದು. ನನ್ನ ಫ್ಯಾಮಿಲಿಲೂ ಯಾರೂ ಉಳ್ದಿಲ್ಲ, ಎಲ್ರೂ ಹೋಗ್ಬಿಟ್ರು. ನಮ್ಮ ಅಪ್ಪಾಜಿ ಹೋಗ್ಬಿಟ್ರು, ಆದ್ರೆ ನಾನ್ ಹೋಗ್ಲಿಲ್ಲ. ಬಿಕಾಸ್ ಇದು ಹಿಂಗೆ ಆಗೋದು. ತಪಸ್ಸು ಒಂದು ಜಾಗದಲ್ಲೇ ಮಾಡ್ಬೇಕಾಗತ್ತೆ. ಬ್ರಹ್ಮಚರ್ಯದ ವ್ರತನೂ ನಾನು ಧಾರಣೆ ಮಾಡ್ಕೂತಿದ್ದೆ. ಅದನ್ನ 12 ವರ್ಷ ನಿಭಾಯಿಸ್ಬೇಕಾಯ್ತು. ಹಾಗ್ ಮಾಡಿದ್ರೇನೆ ಏನಾದ್ರೂ ಸಿದ್ಧಿ ಪ್ರಾಪ್ತಿಯಾಗುತ್ತೆ.